ಸಕಲ ಪ್ರೇಮ ಬಂಧು ಬಾಂಧವರಲ್ಲಿ ಸಾವಿರದ ಪ್ರಾರ್ಥನೆ. ಹೌದು. ಯಾಕಂತಂದ್ರ ಯಾಕ್ರಿಪ್ಪ ಈ ನಾಗೇಶಿ ಮೇಳ್ನವ್ರು ಬಾಳ ಸೇನ್ಯಾರ ಬಾಳ ಶಾನೆ ಅದಾರ್ರಿ ಅವ್ರು. ಹೌದಲ್ಲ? ಯಾಕಂದ್ರ ನವಲಿಗೆ ಹೊಸರು ಅವ್ರು ಕುಡ್ಕೊಂಡು ಬಾಳ ಗದ್ಲ ಹಿಡಿಸ್ಯಾರ. ಬಾಳ ಗಾದಲ್ರಿ ಅಪ್ಪ ಅವಾಗ ಒಳದ. ಹೌದಲ್ಲ? ಹೌದಲ್ಲ? ಅದ್ರಾಗ ಇವ ಚೋಟಿ ಮೆಣಸಿನಕಾಯಿ ಅಂತ ಮಾಸ್ತರ್ ಒಬ್ಬದಾನ. ಅವ್ರು ಬಾಳ ಶಾನೆ ಅದಾರ ಗುರುಗಳು. ಹೌದಲ್ಲ? ಯಾಕಂತಂದ್ರ ನೋಡಾಕ ಕಡೆ ಹಿಂಗ್ ಕಾಂತಾನ ಕರೆ ಬಲೆ ಬಲೆ ಮಂದಿಗೆ ಚೋಳ ಕಡ್ಸಾಕ್ ಶುರು ಬಾಳ ಗುರುಗಳ. ಅದಕ್ಕಾಗಿ ಮುದ್ದಾಂ ಬಂದಿನ ಮಾಸ್ತರ ಬಿಟ್ಟು ಶೈಲಿ ಎಲ್ಲಾರ ಅದಕ್ಕೆ ಬಾಳ ಶಾನ್ಯಾರ ಅದಾರು. ಹೌದು. ಹಾಡವ್ರ ಏನ್ ಹಾಡ್ಯಾರು? ಏನಂತ ಹಾಡ್ಯಾರು? ಹೌದಲ್ಲ? ಪಿಂಡ ಬಿಟ್ಟ ಪರಬರಿ ಇಲ್ಲ ಗುರು. ಹೌದಲ್ಲ? ಹೌದಲ್ಲ? ಅಂದಾರ ಪಿಂಡಿನಾಗ ಕುತ್ಕೊಂಡ ಬ್ರಹ್ಮಾಂಡ ಸುದ್ದಿ ಹೇಳವ ಗುರು ಅಲ್ಲ ಅಂತ ಅವ್ರು ಹೇಳಕತ್ತಾರ ಏನಾಡ ಅವ್ರ. ಹೌದಲ್ಲ? ಹೌದಲ್ಲ? ನಿಮಗಿನ್ನ ಪಕ್ಕ ಅದ್ರ ವಿಷಯನೇ ತಿಳಿದಿಲ್ಲ. ತಿಳಿದೇ ಇಲ್ಲ ಒಂದಿಟ್ಟು ತಿಳಿಸಿ ಹೇಳ್ರಿ ನೀವು ಅವ್ರಿಗೆ. ಹೌದಲ್ಲ? ಯಾಕಂದ್ರ ಯಾಕ್ರಿ ಪರಮಾತ್ಮ ಹೆಂಗದಾನಪ್ಪ ಅಂತಂದ್ರ ಹೆಂಗದಾನಪ್ಪ. ಹೌದಲ್ಲ? ನಿನಗಿನ್ನ ಪಕ್ಕ ಅದ್ರ ಅರ್ಥ ಗೊತ್ತಾಗಿಲ್ಲ. ನಿಮ್ಗೆ ಅರ್ಥ ಮಾಡ್ಸೊಂಡ್ರಲ್ಲ ನಾವೀಗ. ಬೈಲ ನಿರಬೈಲದೊಳಗೆ ಹೌದಲ್ಲ? ಅವಾಗ ನಿರ್ಭೈಲ ತಾನ ಏನಾಗೇನಪ್ಪ ಅಂತಂದ್ರ ಏನಾಗೇನ್ರಿ? ಪರಬರಿ ಪರಮಾತ್ಮ ಅದಾನ. ಹೌದಲ್ಲ? ಹೌದಲ್ಲ? ಅದಕ್ಕೆ ಯಾಕಂತಂದ್ರ ಅವ್ರು ಹೇಳ್ತಾರ ಈ ಶರೀರ ಅನ್ನುವಂತದ್ ಹೆಣ್ಣೈತಿ, ಹೆಣ್ಣೈತ, ತೊಗಲು ಅನ್ನುವಂತದ್ ಹೆಣ್ಣೈತಿ. ನೀವ್ ಒಳಗ್ ಕೊತ್ತ ಮಾತಾಡ್ರಿ ಹೆಂಗ್ ಹೆಚ್ಚಾಕತಿ ಓ ಮಾಸ್ತರ ಅದ್ ಕೇಳಾಕತ್ತಾರ ಅವ್ರ ಗುರುಗಳು. ಹೌದಲ್ಲ? ನೋಡಿ ಮಾಸ್ತರ, ಈಗ ತೊಗಲು ಅನ್ನುವಂತದ್ ಹೆಣ್ಣೈತಿ ಒಪ್ಪಿಗೆ ಕೊಡ್ತೀನಿ. ಹೌದಲ್ಲ? ಯಾಕಂದ್ರೆ ಈ ತೊಗಲ ಶರೀರವನ್ನ ಬಿಟ್ಟ 12 ಅಂಗುಲ ಪರಮಾತ್ಮ ಪರಬರಿದಾನ. ಒಳಗೂ ಅದಾನ ಹೊರಗೂ ಅದಾನ. ಕೇಳ್ರಿ ಪರಮಾತ್ಮ ಒಳಗೂ ಅದಾನ ಹೊರಗೂ ಅದಾನ. ಹೌದಲ್ಲ? ಅನೂರೇನು ತೃಣ ಕಾಷ್ಟದಲ್ಲಿ ಭಗವಂತ ತುಂಬಿ ತುಳುಕುತ್ತಾನ. ಹೌದಲ್ಲ? ಅದಕ್ಕೇನ್ ಹೇಳ್ಯಾರ, ಇವತ್ತ ಶರೀರ ತೊಗಲು ಹೆಣ್ಣಂತಂದ್ರ ಒಳಗಿರ್ತಕ್ಕಂತ ಎಲುವ. ಹೌದಲ್ಲ? ಅದ್ ಹೆಣ್ಣು ಗಂಡು. ಹೇಳ್ರಿ ಒಂದಿಟ್ಟ ಇಲ್ಲಿ ಬರೀ. ಒಳಗೆ ಇದ್ದದ ಎಲು ಇದ್ದಾಗ ನಿನ್ನ ತೊಗಲ್ ನಿಂದ್ರಾಕ ಬರ್ತೈತಿ. ಅದು ನೆಟ್ಟಗ ನಿಂತೈತಿ. ಹೌದಲ್ಲ? ಇಲ್ದಿರ ಲಪ 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 ಜೋತಾಡ್ತೈತಿ. ಹೌದಲ್ಲ? ಅದಕ್ಕೆ ಯಾಕಂತಂದ್ರೆ ಮತ್ತೇನಂದರು? ಏನಂದಾರಿ? ಪರಮಾತ್ಮ ಪಕ್ಕ ಗಂಡಸಲ್ಲ. ಅವ್ರ ಸುದ್ದಿಗೆ ಬಂದ ಅಪ್ಪನ ಸುದ್ದಿಗೆ ಗಂಡಸಲ್ಲ ಅಂತ ಹೇಳಿ. ಪರಮಾತ್ಮ ಪಕ್ಕ ಗಂಡಸಲ್ಲ, ಅವ ಪಕ್ಕ ಹೆಂಗಸು ಅಲ್ಲ. ಹೌದಲ್ಲ? ಮೊದಲು ಅವನ ಕರೆ ಮಾಡ್ಕೊಂಡ ಈ ಕಡೆ ಬರ್ರಿ ನೀವು ನಮ್ಮ ಕಡೆ ಅಂತ ಹೇಳ್ಯಾರ ಅವ್ರು. ಹೌದಲ್ಲ? ಯಾಕಂದ್ರ ಪರಮಾತ್ಮ ಪಕ್ಕ ಅಲ್ಲ, ಹೆಣ್ಣು ಅಲ್ಲ, ಗಂಡು ಅಲ್ಲ, ನಪುಸಕಲ್ಲ ಅಂತ ಹೇಳ್ತೀರಿ ಹೇಳಲ್ಲ. ಹೌದಲ್ಲ? ಯಾಕಂದ್ರ ಪುರಾಣಗಳನ್ನ ಓದಿರ್ಲಿ ಆಮೇಲೆ ನೀವ. ಯಾಕಂದ್ರ ಪುರಾಣದಾಗ ಏನ್ ಹೇಳ್ತದ? ಏನಂತೈತ್ರಿ? ಪರಮಾತ್ಮ ಹೆಣ್ಣು ಅವನೇ, ಗಂಡು ಅವನೇ, ನಪುಸಕ ಅವನೇ. ಹೌದಿಲ್ಲ? ಸರ್ವ ಎಲ್ಲೋ ಅವನೇ, ಎಲ್ಲ ಅವನೇ. ಹೌದಿಲ್ಲ? ಭಗವಂತ ಎಲ್ಲಾ ಮಾಡವ ಅದಾನ. ಹೌದಿಲ್ಲ? ಅವನ್ ಬಿಟ್ಟು ಏನು ಇಲ್ಲ, ಯಾವ್ದು ಇಲ್ಲ. ಅದಕ್ಕೇನ್ ಹೇಳ್ಯಾರ ಅವರು? ತಾಯಿ ಗುರುವಿನ ಹೆಂಡತಿ ಅನ್ನುವಂತ ಕೇಳದಲ್ಲ, ಆಕೆ 100 ಪಾಲು ಶ್ರೇಷ್ಠ ಅದಾಳ. ನೋಡಲ್ಲಿ ಸುದ್ದಿ ಎರಡು ಶಾನ್ಯಾರ್ದಾಗ್ಯಾರ ಅವ್ರು. ಹೌದಲ್ಲ? 100 ಪಾಲು ಶ್ರೇಷ್ಠ ಅದಾಳ. ನಿಮ್ಮ ಗುರು ಏನರ್ತಾನ ಕೇಳತ್ತಾರ ಅವ್ರ ನಮಗ ನೋಡಿ. ಯಾಕಂತಂದ್ರ ಪುರಾಣದಾಗ ಹೇಳ್ತದ. ಏನಂತ್ರಿ? ನಾವ್ ಹೇಳಂಗಿಲ್ಲ. ಸಹಸ್ರ ಪಾಲ. ಹೌದಲ್ಲ? ಸಹಸ್ರ ಪಾಲು ಗುರು ಶ್ರೇಷ್ಠ ಅದಾನ. ಹೌದಲ್ಲ? 1000 ಪಾಲದೊಳಗ ನಿನ್ನೊಂದು 100 ತಗಿ ಜಾಡ್ಸನಿ ಬಿಡಬೇಡ, ಸಣ್ಣಗ ಆಗಲಿ. ಹೌದಲ್ಲ? ನಿನ್ನೊಂದು 100 ತಗಿ ಹಿಂದ್ ಕೆಟ್ಟ ಉಳಿತು ವಿಚಾರ ಮಾಡ್ಕೋರಿ. ಹೌದಲ್ಲ? ಅದಕ್ಕೆ ಶಾನ್ಯಾರ ಹೇಳ್ತಾರ ಅವರು. ಹೌದಲ್ಲ? ಇನ್ನೂ ಬಾಳ ಮಾತಾಡ್ಯಾರಲ್ಲ. ಹೌದಲ್ಲ? ಏನಂದಾರ? ಅದಕ್ಕೇನ್ ಹೇಳ್ಯಾರ ಅವರು? ಏನಂತ್ರಿಪ್ಪ? ಇವತ್ತ ದಾಕ್ಷಾಯಿಣಿ ಸುಟ್ಕೊಂಡು ಸತ್ತಾಳ ಅಂತ ಹೇಳಿದ್ರು. ಹೇಳಿದ್ರು. ಹೌದಲ್ಲ? ಹೇಳಬೇಕಾದ್ರೆ ಇದಕ್ಕೇನ್ ಹೇಳ್ತಾರ? ಮಾಸ್ತರ್ ಹೇಳ್ತಾನು. ಏನಂತಾರೆ ಗುರುಗಳ? ಯಾಕಂದ್ರೆ ನಿನ್ನ ಅಭಿಮಾನ ಇದ್ರು ಅಷ್ಟ, ನನ್ನ ಅಭಿಮಾನ ಇದ್ರು ಅಷ್ಟ, ಅಭಿಮಾನ ಸಲುವಾಗಿ ಸುಟ್ಟುಕೊಂಡು ಸತ್ತಾಳ ಅಂತ ಹೇಳಾಕತ್ತಾರ ಅವ್ರ. ಹೌದಲ್ಲ? ನೀ ಹೇಳುದು ಮಾಸ್ತರ್ ಬರಬರಿ ಐತಿ. ಕರೆ ಹೆಂಗೈತಪ್ಪ ಅಂತಂದ್ರ ನೋಡು, ಮೊದಲು ಏನಪ್ಪಾ ಅಂತಂದ್ರ ದಕ್ಷ ಬ್ರಹ್ಮಗ 60 ಮಂದಿ ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳದಾರ. ಹೌದಲ್ಲ? ಅದ್ರಾಗ 10 ಮಂದಿ ಧರ್ಮಗ್, 27 ಮಂದಿ ಚಂದ್ರಗ, 13 ಮಂದಿ ಕಶ್ಯಪಗ, 4 ಮಂದಿ ಋಷಿ ಮುನಿಗಳಿಗೆ ಕೊಟ್ಟಿದ್ರು. ಅದ್ರೊಳಗೆ ಒಬ್ಬಾಕಿನ ದಾಕ್ಷಾಯಿಣಿ ಪರಮಾತ್ಮ ಕೊಟ್ಟಿತ್ತು. ಹೌದಲ್ಲ? ಪರಮಾತ್ಮ ಕೊಟ್ಟ ಕಾಲಿಗನ ಇತ್ತು. ಏನಾಗೈತ್ರಿ? ಜಗತ್ತನ ಆಳ್ತಕ್ಕಂತ ಪರಮಾತ್ಮಗನ ಮಗಳನ್ನ ಕೊಟ್ಟಂದ್ರ ನಾ ದೊಡ್ಡವ ಶ್ರೇಷ್ಠ ಅನ್ನುವಂತ ಸೂಕ್ಷ್ಮ ಯಾರಿಗೆ ಬಂದಿತ್ತು? ಯಾರಿಗೆ? ದಕ್ಷ ಬ್ರಹ್ಮಗ ಬಂದಿತ್ತ. ಹೌದಲ್ಲ?
ಅವಾಗ ದಕ್ಷ ಬ್ರಹ್ಮಕ್ ಬಂದ ಏನ್ ಮಾಡಿದ ಏನ್ ಮಾಡ್ಯಾನ್ರಿ ಅವ ಅಲ್ಲಿ ಮಗಳ ಮನೆಗೆ ಬಂದಾನ ಮಗಳ ಮನೆಗೆ ಮಗಳ ಮನೆಗೆ ಬಂದಾಗ ಆಹಾ. ಅವಾಗ ಯಾವಾಗ ಬಂದಿ ಮಾವ ಅಂತೀವ್ ಮಾತಾಡ್ಲಿಲ್ಲ ಪರಮಾತ್ಮ ಮಾತಾಡಿಸಿಲ್ಲ ಹಂಗ ಅಟ್ಟಕ ಸಿಟ್ಟ ತಾಳೆ ಏನ್ ಮಾಡಿದ ಏನ್ ಮಾಡ್ಯಾನ ಒಂದು ಯಜ್ಞವನ್ನು ಹೂಡಿ ಇವನ ಮಾನ ಅಪಮಾನ ಕೆಡಿಸ್ಬೇಕಂತ ತಿಳ್ಕೊಂಡ ಅತ್ ಹೇಳಿ ಹೌದಲ್ಲ ಯಜ್ಞವನ್ನು ಹೂಡಿದ ಹುಡ್ಯಾನ ಅವಾಗ ಏನಾಯ್ತು ಇವ್ರನ್ನ ಕರೀಲಿಲ್ಲ ಕರ್ದೇ ಇಲ್ಲ ಅವ್ರನ್ನ ಆಗಾಗ ಸಪ್ತ ಋಷಿಗಳು ವಾರ್ತೆ ಅವ್ರು ಹೇಳಿದ್ರು ಆಹಾ ಅಲ್ಲಿ ನಡ ಸುದ್ದಿ ಹೇಳಿದ ಕೂಡ್ಲೆ ಆಹಾ. ಅದೇ ಪ್ರಕಾರ ಏನ್ ಮಾಡಿದ್ರು ಇವ್ರು ಅಲ್ಲಿ ಹೋದ್ರು ಹೋಗ್ಯಾರ ಯಾರು ದಾಕ್ಷಾಯಿನಿ ದ್ರಾಕ್ಷಾಯಣಿ ಹೋಗ್ಯಾರ ದಾಕ್ಷಾಯಿನಿ ಹೋಗ್ಬೇಕಾದ್ರೆ ಏನ್ ಮಾಡಿದ್ರು ಏನ್ ಮಾಡ್ಯಾನ್ರಿ ಪರಮಾತ್ಮನ ಒಂದು ಮಾತು ಕರೆದಳು ಆಹಾ ಹೌದಲ್ಲ ಹೌದಲ್ಲ ನಮ್ಮ ತಂದೆಯವರು ಗಡಿಬಿಡಿ ಒಳಗೆ ಮರ್ತಾರ ಮಾಡ್ತಾರ ಹೋಗಿ ಬರೋಣ ಬರಿ ಅಂದಾಗ ಪರಮಾತ್ಮ ಏನ್ ಹೇಳ್ದ ಏನಂತ ಹೌದಲ್ಲ ಆಹಾ ಕೈಲಾರ್ದ ಮನಿ ಕಳ್ಸಿಗಿತ್ತಾಗಿ ಹೋಗುದು ಬೇಡ ನೀ ಹೋಗಬೇಡ ಹೌದಲ್ಲ ಹಾ ಒಂದ್ ವೇಳೆ ನೀವು ಹೋದ್ರ ಅಪಮಾನ ಆದ್ರೆ ತಿರುಗಿ ಬರಬೇಡ ಅಂತಂದ ಹೊಳೆ ಬರ್ಬೇಡತ್ ನಮ್ಮ ಅಪ್ಪಿ ಹೇಳ ನೀನು ಹೌದಲ್ಲ ಹಾ ಅವಾಗ ಈಕಿ ಯಾಕಂದ್ರ ತಂದೆ ತಾಯಿ ನನ್ನ ಮ್ಯಾಗ ಅಪಾರವಂತ ಪ್ರೀತಿ ವಾತ್ಸಲ್ಯ ಅದ ಹೌದ ಹೌದಲ್ಲ ಹಾ. ಯಾವಾಗಲೂ ಹಂಗಾನ ಆಗೋದಿಲ್ಲ ಅಂತ ತಿಳ್ಕೊಂಡೆ ಆಗಂಗಿಲ್ಲ ನಂದಿ ಶೃಂಗಾರ ಮಾಡಿ ಅಲ್ಲಿಗೆ ಹೋಗ್ತಾಳ ಹೋಗ್ಯಾಳ ಹೌದಲ್ಲ ಹಾ. ಅಲ್ಲಿ ಹೋದ್ಕೊಳ್ಳಿ ಯಾರು ಮಾತಾಡುದಿಲ್ಲ ಈಕಿನ ಯಾರು ಮಾತಾಡ್ಸಲಿಯಪ್ಪ ಹಂಗ ಚರಿಗೆ ನೀರ್ ಕೊಟ್ಟಿಲ್ಲ ಹೌದಲ್ಲ ಹಾ. ನಿಂದೇದ ಮಾತವನ್ನ ಕೇಳಿ ಯಜ್ಞಾಗ ಸುಟ್ಕೊಂಡು ಸತ್ತಾಳ ನಿಂದು ನಂದು ಅಷ್ಟು ಅಭಿಮಾನ ಅಂತೇಳಿ ಆಹಾ. ಮಾಸ್ತರ್ ಹೇಳ್ತಾರ ಕೇಳ್ಯಾರ ಅಪ್ಪಾರ ಮಾಸ್ತರ ಆಹಾ. ಈ ಇಂಥ ಮಾತಿಗೆ ಯಾರು ಸಾಯುದಿಲ್ಲ ಯಾರು ಸಾಯಂಗಿಲ್ಲ ಹೌದಲ್ಲ ಹಾ. ಇಂಥ ಮಾತಿಗೆ ಯಾರು ಸಾಯುದಿಲ್ಲ ಇಂಥ ಮಾತಿಗೆ ಗಂಡ ಹೆಂಡ್ರ ಜಗಳ ಬರಂಗಿಲ್ಲ ಬರಂಗೇ ಇಲ್ಲ ಕೊಂಕ ಹೌದಲ್ಲ ಹಾ. ಇದು ಬಂದ ವಿಷಯ ಬ್ಯಾರೆ ಐತಿ ಅದು ಬ್ಯಾರೆ ಐತಿ ಗಾದಲ ಒಳಗಿಂದ ಹೌದಲ್ಲ ರಾಮಾವತಾರದೊಳಗ ಜತ್ ನೀ ಬಿಡ್ಬೇಡ ರಾವಳ ಇದ್ದವ ಸೀತಾನು ಹೋದಾಗ ಹೋದಾಗ ಈಕಿ ನಿಮ್ಮ ದೇವಿ ಏನ್ ಮಾಡಿದಳು ಏನ್ ಮಾಡ್ಯಾಳ ಕಾಕ ಹೌದಲ್ಲ ಹಾ. ಅವಾಗ ಏನ್ ಮಾಡಿ ಸೀತಾಳ ರೂಪ ಧಾರಣ ಮಾಡ್ಕೊಂಡು ಬಂದ ಅಲ್ಲಿ ಪರಮಾತ್ಮ ಇನ್ನೊಬ್ಬನ ಹೇಂತಿಯಾಗಿ ಬಂದ್ ನಿತ್ತಾಳ ಬಂದ್ ನಿತ್ತಾಳಿ ಇಲ್ಲಿ ಬಂದ್ ಇನ್ನೊಬ್ಬನ ಹೇಂತಿಯಾದ ನಿಮಿತ್ತವಾಗಿ ಪರಮಾತ್ಮಕ್ಕೆ ಒಳಗಿಂದ ಒಳಗ ಗಾದ್ಲಿ ಹಿಡ್ದೈತಿ ಗಾದ್ಲಿ ಹಿಡ್ದೈತಿ ಗುದುಮನಿಗೆ ಆಗೈತೆ ಗಾದ್ಲಿ ಹಿಡದ ಅಲ್ಲಿ ಯಜ್ಞದ ನೆವದ ಮ್ಯಾಗ ಅಲ್ಲಿ ಸತ್ತಾಳ ಅಲ್ಲಿ ಸೆಟದ್ ಹೋಗ್ಯಾಳ ಆಕಿ ಹೌದಲ್ಲ ಹಾ. ಮತ್ತೇನ್ ಹೇಳ್ತಾರು ಏನ್ ಹೇಳ್ಯಾರಿ ಪಗಡಿ ಆಡಿದ್ರಂತ ಹಾ ಪಗಡಿ ಆಡಿದ್ರಂತ ಅದನ್ನೊಂದ್ ಸುದ್ದಿ ತೆಗದಾರ ಈಗ ಪಗಡಿ ಆಡಿ ಪಗಡಿದೊಳಗ ಏನಾಗೈತಿ ಪರಮಾತ್ಮ ಎಲ್ಲ ಸೋತಾನ ಹಾ ಎಲ್ಲ ಸೋತಾನು ಸೋತ ಬತ್ತಲೆ ಹಾ ಆಗ್ಯಾನ ಬತ್ಲೆ ಆಗ್ಯಾನತ್ ಬೋಳ ಶಂಕರ ಆಗ್ಯಾನತ್ ನೋಡಪ್ಪ ಹೌದಲ್ಲ ಹಾ ಮಾಸ್ತರ ಪುರಾಣದಾಗ ಏನ್ ಬರ್ದದ ಏನ್ ಬರ್ದಾರಿ ಪ್ರಪ್ರಥಮದಲ್ಲಿ ಆಹಾ. ಹೌದಲ್ಲ ಹೌದ್. ನಾರದ ಮಹರ್ಷಿಗಳು ಬಂದು ಹೇಳ್ತಾರೆ ಏನಂತ್ರಿ ಯಾರಿಗೆ ಯಾರಿಗ್ರಿಪ್ಪ ಯಾರಿಗೆ ಶಿವ ಪಾರ್ವತಿ ಹೇಳ್ತಾರೆ ಹಾ ಶಿವ ಪಾರ್ವತಿಗೆ ಟೈಮ್ ಪಾಸ್ ಏನ್ ಮಾಡ್ಬೇಕಂದ್ರೆ ಪಗಡಿ ಆಡ್ರಿ ಅಂತ ಹೇಳಿ ಪಗಡಿ ಆಡನ್ರಿ ಹೌದಲ್ಲ ಹಾ ಪಗಡಿ ಆಡ್ರಿ ಅಂತ ಹೇಳಿದಾಗ ಹೇಳಿದಾಗ ಅವಾಗ ಏನಾಯ್ತು ಏನಾಗೈತ್ರಿ ಪಗಡಿ ಆಡ್ಲಿಕ್ಕೆ ತಯಾರಾದ್ರು ಚಾಲು ಆಗೈತ್ಲ ಆಡಕತ್ತಿದ್ರಲ್ಲ ಹೌದಲ್ಲ ಹಾ. ಪಗಡಿ ಆಡ್ಲಿಕ್ಕೆ ತಯಾರಾದಾಗ ಏನ್ ಮಾಡಿದ್ರು ಏನ್ ಮಾಡ್ಯಾರಿ ಅವಾಗ ಪಾರ್ವತಿ ಎಲ್ಲ ಸೋತಳು ಎಲ್ಲಾ ಸೋತ ಕೂತ್ಲ ಅಲ್ಲಿ ಪ್ರಪ್ರಥಮವಾಗಿ ಪಾರ್ವತಿ ಎಲ್ಲ ಸೋತಾಳ ಸೋತ ನಿಮ್ಮ ಅವ್ವ ಮೊದಲ ಚಂದ್ರರೇಖೆ ಸೇತಾಳ ಆಹಾ. ಹೌದಲ್ಲ ಯಾಕಂದ್ರೆ ಇದ್ನ ಎಂತ ಹೊಳೆಯುವಂತ ಮಣಿಗಳನ್ನೆಲ್ಲ ಸೋತಾಳ ಮನಿಗಳನ್ನ ಸೋತಾಳ ಮನಿಗಳನ್ನ ಎಲ್ಲ ಸೋತ್ ಕ್ಯಾಸ ಆಹಾ. ಅವಾಗ ಏನಾಗ್ಯದ ಏನ್ ಮಾಡತ್ರಿ ದೇವಿ ಸಣ್ಣ ಮುಖ ಮಾಡಿ ಈಟ ಕಾಳ ಮೋತಿ ಮಾಡ್ಕೊಂಡ ಸಪ್ಪಗ ಹಾಕೊಂಡ್ ಕುಂತಾಳಿ ಸಪ್ಪಿ ಬ್ಯಾಳ ಹಾಕಿ ಕೂತಿಲ್ಲ ಯಾಕೆ ಅಲ್ಲಿ ಹೌದಲ್ಲ ಹಾ, ಕಟ್ಟಿ ಮ್ಯಾಗ ಆವಾಗ ಪರಮಾತ್ಮ ಗೊತ್ತಾಗ್ಯದ ಏನ್ ಮಾಡ್ಯಾರನ್ರಿ ಅಂದ್ರೆ ಹೆಣ್ಮಗಳು ಯಾಕಂತಂದ್ರ ಆಹಾ. ಇನ್ನು ಸೋತಾನಂತಂದ್ರ ದುಃಖ ಮಾಡ್ಕೊತ ಮನ್ಸಿಗೆ ತ್ರಾಸ್ ಬಾಳ ಆಕೈತಪ್ಪ ಹೌದಲ್ಲ ಹಾ. ಅದಕ್ಕೆ ಹೆಂಗ್ ಮಾಡಬಾರ್ದು ಅಂತ ತಿಳ್ಕೊಂಡ ಮಾಡ್ಬಾರ್ದತ್ತ. ಹೊಳ್ಳಿ ಮತ್ತೆ ಆಡ್ಲಿಕ್ಕೆ ಶುರು ಮಾಡಿದಾಗ ಆಹಾ. ಪರಮಾತ್ಮ ತನ್ನ ಸ್ವ ಇಚ್ಛಾದಿಂದ ತನ್ನ ಮನಸ್ಸಿಲಿಂದನ ತಾನ ಸೋತ್ ಬಿಟ್ಟಾನ ಸೋತಾನ ನಮ್ಮ ಅಪ್ಪ ಹೌದಲ್ಲ ಅಂತ ದೊಡ್ಡ ಮನಸ್ಸು ನಮ್ಮದು. ಯಾಕಂದ್ರ ಮೊದಲ ನೀ ಏನ ಪಗಡಿ ಆಡ್ದಾಗ ನೀ ಮೊದಲು ಸೋತದಿ ಆಹಾ. ನೀ ದುಃಖ ಮಾಡ್ಯಾನ ಪರಮಾತ್ಮ ನೀ ಹಂಚ್ಕೋತ ಅಳ್ಕೋತ ಕುಂದ್ರತ ತಿಳ್ಕೊಂಡ ಪರಮಾತ್ಮ ಏನ್ ಮಾಡ್ಯಾನ ಜಜ್ಜ ಆಟ ಆಡಿ ಕೆಸ ನಿನಗ ಸೋತಂಗ ನಾಟಕ ಮಾಡ್ಯಾನ ಮಾಡ್ಯಾನ ನಮ್ಮ ಅಪ್ಪ ಅಂತ ತಗದ ಹೌದಲ್ಲ ಹೌದ್. ಅದಕ್ಕೆ ಇನ್ನೂ ಹಲವಾರು ವಿಷಯಗಳು ಬಾಳ ಚಂದ ಕೇಳ್ಯಾರ ಚಂದ ಕೇಳ್ಯಾರ ಅವ್ರು ಹೌದಲ್ಲ ಆಹಾ. ಅದಕ್ಕೆ ಏನ್ ಹೇಳ್ಯಾರು ಏನ್ರಿ ಬಾಳ ಅಂದ್ರ ಬಾಳ ಬೆಳೆಸ್ಯಾರ ಬಾಳ ಅವ್ರ ಅವ್ವ ಒಂದು ಗಿಡದ ಕಿತ್ರ ಎತ್ರ ಹೌದಲ್ಲ ಕಿತ್ರ ಎತ್ರ ಯಾಕಂದ್ರ ತಾಯಿ ದೊಡ್ಡ ಅಕ್ಕಿ ಹೆಚ್ಚಿನ ಹಾಕಿ ಹೌದಲ್ಲ ಹಾ. ಹೆಂಡತಿ ದೊಡ್ಡ ಅಕ್ಕಿ ಆಹಾ. ಹೆಣ್ಣು ಹೆಚ್ಚಿಂದ ಹೌದ್. ಅನ್ನುವಂತದ್ ಹೇಳ್ಕೊತ ಬಂದಾರ ಬಂದಾರ ಅವ್ರ ಹೌದಲ್ಲ ಹಾ. ಯಾವ ಕಾಲಕ್ಕೂ ನಿಮ್ ಹೆಣ್ಣು ದ್ವಾರದಾಗಂಗಿಲ್ಲ ಕೆಲಸ ಆಗಂಗಿಲ್ಲ ಅದನ್ನ ಬಿಟ್ಬಿಟ್ರಿ ನೀವು ಪಾನ ಆಗುದಿಲ್ಲ ಬಟ್ಟೆ ಆಗಂಗಿಲ್ಲ ಆಹಾ. ಹೌದಲ್ಲ ಹೌದ್ಲಾ ವಿಚಾರ ಮಾಡಿ ನೋಡು ಹೌದ್ಲಾ ಹೌದಲ್ಲ ಹಾ. ಅದಕ್ಕೆ ಏನಂದಾರ ಅವರು ಏನಂದಾರ ಅದಕ್ಕೆ ಇನ್ನೊಂದ್ ಮಾತು ಹೇಳ್ಯಾರ ಏನಂತ್ರಿ ಏನ್ ಹೇಳ್ಯಾರಪ್ಪ ಅಂದ್ರ ಆಹಾ. ಯಾಕಂದ್ರ ನಾ ತವ್ರ ಮನಿ ಒಳಗಿದ್ದಾಗ ಇದ್ದಾಗ ಹೌದಲ್ಲ ಹೌದಲ್ಲ ಅಂದ್ರ ತವ್ರ ಮನ್ಯಾಗ ನಾ ಇದ್ದಾಗ 18 ವರ್ಷ ಆಗುತ್ತಕ ಹೌದ್. ನನಗ
ಅದ್ರಾಗ ಮೊದಲ ಗುಳದಾಳಿ ತಾಳಿ ಕಾಲುಂಗ್ರ ಇಂಥವ್ ಯಾವ್ಯಾವ್ದು ನನಗೆ ಕೊಟ್ಟಿಲ್ಲ ನೀನ ನೀ ಕೊಟ್ಟಿಲ್ಲ ನಾ ಕೊಟ್ಟಿದ್ದೆ ನೀ ನನಗ ಕೊಟ್ಟಿಲ್ಲ. ಇಲ್ಲ ಇಲ್ಲ ಹೌದಲ್ಲ ಹೌದಲ್ಲ ನಾ ಈ ಕಡೆ ಏನಪ್ಪಾ ಅಂದ್ರ ಅಲ್ಲಿಂದ ಬಂದ ಬಂದ ಹೌದಲ್ಲ ನಿನ್ನ ಎಡಗಡೆ ಕೂತ ಮೊದಲದ ಹಾಕೋತ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿದಾಗ 3 ಗಂಟೆ ಬಿಗಿಸ್ಕೊಂಡಾಗ ಹೌದಲ್ಲ ಅವಾಗ ನಾ ಗಂಡ ಅಂದಾಗ ಗಂಡ ಅಂದಾಗ ಹೌದಲ್ಲ ಹೌದಾ ಅವಾಗ ಏನಾಗ್ಯದ ಏನಾಗೈತಿ ನೀ ಎಲ್ಲಾ ದೇವ್ರ ಪೂಜೆ ನಡೆದಾವು ದೇವ್ರ ಕಾಲ್ ಬೀಳುದು ಅವಾಗ ದೇವ್ರಾಗಿದೆ ಮೊದಲು ಇಲ್ಲ ಅವಾಗ ನೀ ನನಗ್ ಗಂಡಾಗಿ ಹೌದಲ್ಲ ಅವಾಗ ನಾನು ನಿನ್ ಏನಿ ಅತ್ ಹೇಳಾಕತ್ಯಾರ ಅವ್ರು ಅಂದ್ರೆ ನಿನಗೂ ಒಂದು ಬಂದದ ಶಬ್ದ ನಮಗೊಂದು ಬಂದದ ಅವಾಗ ಇಬ್ಬರಿಗೆ ಒಂದ್ ನಾಮಾವಳಿ ಬಂದೈತ್ಲ ಹೌದಲ್ಲ ಗಂಡ ಅನ್ನುವಂಥದ್ದು ಬಂದದ ಮತ್ತೆ ಹೆಂಡತಿ ಅನ್ನುವಂಥದ್ದು ಬಂದದ ಅದು ಬಂದೈತ್ಲೆ ಅಪ್ಪ ಹೌದಲ್ಲ ಅದಕ್ಕೆ ಅವ್ರ ಮಾಸ್ತರ್ ಏನ್ ಹೇಳ್ತಾರು ಏನಂದಾರ ಗುರುಗಳು ಯಾಕಂದ್ರ ನೀ ನಡು ಕೊಟ್ಟಾವ ಹೌದಲ್ಲ ಹೌದಾ ನಡು ಕೊಟ್ಟ ಅಕಸ್ಮಾತ್ ಇಬ್ರು ಹೋಗೋತ್ನ್ಯಾಗ ಹೋಗು ಹತ್ತನ್ಯಾಗ ಹೌದಲ್ಲ ಗಂಡ ಸತ್ತಪ್ಪ ಅಂತಂದ್ರ ಸಟದಂದ್ರ ಅವಾಗೇನ ನಿನ್ನು ನೀ ತಗೊಂಡ್ ಹಾದಿ ನಿನ್ನು ನೀ ಹರ್ಕೊಂಡು ಹೋಗಿ ಅಂತ ಹೇಳವ್ರು ಹೌದಲ್ಲ ನಾನು ಏನು ತಗೊಂಡಿ ಅಂತ ಅವ್ರಂತ ನಮ್ಮ ಏನು ನೀ ನೋಡಿಲ್ಲಿ ಏನೈತಿ ವಿಚಾರ ಮಾಡು ಯಾಕಂತಂದ್ರ ಯಾಕ್ರಿ ನಾವು ಹಾಕಿದಂತ ಅದು ನಾವು ತಗೊಂಡಿವಿ ನಾವು ಕೊಟ್ಟಿದೀವಿ ನಾವು ತಗೊಂಡು ಹೋಗಿವ ಹೌದಲ್ಲ ಅದಕ್ಕ ನೀ ದೇವ್ರಾಗಕ್ ಬರ್ಲತ್ ನಮಗಂದಾರ ಅವರು ಮಾಸ್ತರ್ ಇವತ್ತು ನಾ ಹಾಕಿದ್ವಿಲ್ಲ ಹೌದಲ್ಲ ನೀ ಮುತ್ತೈದೆ ಅನಿಸ್ಕೊಂಡದಿ ಮುತ್ತೈದೆ ಸ್ಥಾನ ಪಡ್ಕೊಂಡದಿ ಹೌದಲ್ಲ ಮುತ್ತೈದೆ ಸ್ಥಾನ ಪಡ್ಕೊಂಡದಿ ನಾನ್ ನಿನ್ನ ಮದುವೆಯಾಗ ಹಾಕಂತ ಪೂರ್ವದಲ್ಲಿ ನಿನಗೆ ಯಾವ್ಯಾವ ಬಂದಾವು ಯಾವ್ಯಾವ ಬಂದಾವ ಹೌದಲ್ಲ ನಿನ್ನ ಹಣಿ ಮೇಲೆ ಕುಂಕುಮ ಬಂದೈತಿ ಕೈಯಾಗ ಬಳಿ ಐತಿ ಹೌದಲ್ಲ ಯಾಕಂದ್ರೆ ಈ ಮದುವೆಕಿಂತ ಮೊದಲು ಬಂದಂತ ಮೊದಲ ನೀನು ಕೂಡ ಬಂದಿದ್ವಿ ಹೌದಲ್ಲ ಇವನ್ ನೀ ಧಾರಣ ಮಾಡ್ಬೇಕಾರೆ ಎಲ್ಲಿಂದ ಧಾರಣ ಮಾಡಿ ಎಲ್ಲಿದ್ದ ನೀ ಹಚ್ಕೊಂಡ್ರಿ ಹೌದಲ್ಲ ನಮಗ್ ಬೇಕಾಗೈತಿ ಅದಕ್ಕೆ ಯಾಕಂತಂದ್ರ ನಾವು ಎಲ್ಲ ನಿನಗೆ ಸಾಮಾನು ಹಾಕಿದಿಲ್ಲ ಮುತ್ತೈದಂತ ಹೆಸರು ಬಂದದ ಹೌದಲ್ಲ ನಾ ಸತ್ತಾಗ ನಾವು ತಗೊಂಡಿವಿ ನೀನು ತಗೊಂಡಿ ನೀ ಹೋಗಿದಿ ಹೌದಲ್ಲ ನೀ ಹೇಳಿದಿ ನಾವು ಹಾಕಿದಂತ ಸಾಮಾನು ನಾವು ತಗೊಂಡು ಬಾಳಕ್ಕ ಹೌದಲ್ಲ ತಗೊಂಡು ಬಾಳಕ್ಕ ನಿನಗೊಂದು ಹೆಸರು ಬಂದದ ಏನಂತ ಬಂದೈತ್ಲ ನಂಗೆ ಗೊತ್ತಿಲ್ಲ ಏನಂತಾರು ಏನಂತಾರಿ ಯಾಕಂದ್ರೆ ಕೊಳ್ಳಾಗಿಂದ ಎಲ್ಲ ಗಂಡ ಸತ್ತ ಬಳಕೆ ಏನಂತಾರು ಗಂಡ ಸತ್ತ ಮ್ಯಾಗ ಇದ್ರಿಗೆ ಬಂದ್ರ ಇದ್ಯಾಕ ಬತ್ತ ಇದು ನನ್ನ ರಂಡಿ ಅಂತಾರ ಅಯ್ಯೋ ನಾಟ ಹೌದಲ್ಲ ಯಾಕಂತಂದ್ರ ಆ ಶಬ್ದ ಯಾಕೆ ಬತ್ತ ಯಾಕೆ ಬಂದೈತಿ ನಿಮಗೆ ಯಾಕಂದ್ರೆ ನೀ ತವ್ರ ಮನ್ಯಾಗ ಇದ್ದಾಗಿದ್ದಂತದ್ ಮಾತ ಹೌದಲ್ಲ ಪ್ರಥಮದಲ್ಲಿ ನಿನಗೆ ಇದ್ದದ್ದು ಹೌದಲ್ಲ ಯಾಕಂದ್ರೆ ನಡು ಹಾಕವ ನಡು ತಗೊಳವ ಆ ಶಬ್ದ ನಿನಗೆ ಯಾಕೆ ಬತ್ತು ನಿನಗೆ ಅದು ಬರಬಾರ್ದಾಗಿತ್ತು ನಿಮಗೆ ಯಾಕೆ ಬಂದೈತು ಹೌದಲ್ಲ ಅದಕ್ಕೆ ಏನ್ ಅನ್ನೋದು ಉತ್ತರನು ಹೇಳ್ತಾರಲ್ಲ ಬಾಳ ಸೇನೆ ಹೌದಲ್ಲ ಅದಕ್ಕೆ ಈಗ ಒಂದು ಕ್ಯಾಲಿ ಹಾಡ್ರಿ ಹೌದಲ್ಲ ಅವ್ರು ಏನೇನು ವಿಷಯಗಳಿಗೆ ಕೇಳಿದಾರೆ ಯಥಾ ಪ್ರಕಾರ ಹೇಳೋನು ಜಜ್ಜ